ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬರುತ್ತೇವೆ. ನಾನು ಧ್ಯಾನ ಮಾಡ್ತೀವಿ ಸಂದೇಶವನ್ನು ನಿನ್ನ ಪವಿತ್ರಾತ್ಮನ ಅಭಿಷೇಕಿಸು. ಪವಿತ್ರಾತ್ಮ ನಾವು ನಿನ್ನನ್ನು ಸ್ವಾಗತಿಸ್ತೇವೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಈ ದಿನ ಸಂದೇಶದ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡು. ಪವಿತ್ರಾತ್ಮನೇ, ಇವಾಗ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನುಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಐಜಯ ಪ್ರವಾದನೆ ಪುಸ್ತಕ 26ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ. ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ, ಅವನಿಗೆ ನಿನ್ನಲ್ಲಿ ಭರವಸೆವಿದೆ. ಪ್ರಿಯ ವಾಕ್ಯದಲ್ಲಿ ನೋಡ್ತೇವೆ, ಐಜಯ ಪ್ರವಾದಿ ಈ ಒಂದು ಪ್ರವಾದನೆ ಮತ್ತು ಇದೊಂದು ವಾಗ್ದಾನವಾಗಿದೆ. ಸ್ಥಿರಚಿತ್ತನನ್ನು ಶಾಂತಿ ನೆಲೆಗೊಳಿಸಿ ಕಾಯುವಿ, ಅವನಿಗೆ ನಿನ್ನಲ್ಲಿ ಭರವಸೆವಿದೆ. ಆದರೆ ಈ ವಾಗ್ದಾನವನ್ನು ಪ್ರಿಯರೇ ನಿಮ್ಮ ಜೀವಿತದಲ್ಲಿ ಹೇಗೆ ಇದು ಹೊಂದಿಕೊಳ್ಳಬಹುದು? ಈ ವಾಗ್ದಾನ ಪ್ರಕಾರ ನೀವು ಯಾವ ರೀತಿಯಲ್ಲಿ ಆ ಸಮಾಧಾನವನ್ನು, ಆ ಶಾಂತಿ ಅನುಭವಿಸಬಹುದು ಎಂಬುದಾಗಿ ನಾವು ವಿವರವಾಗಿ ನೋಡೋ ಪ್ರಿಯರೇ. ಮೊದಲನೇ ಸಂಗತಿ ನೋಡ್ತೇವೆ, ಈ ವಾಗ್ದಾನ ನಿಮ್ಮ ಜೀವಿತದಲ್ಲಿ ನೆರವೇರಬೇಕಾದರೆ ಸ್ಥಿರ ಚಿತ್ತ ಉಳ್ಳವರು ಆಗಬೇಕು. ಹಾಗಾದರೆ ಸ್ಥಿರ ಚಿತ್ತ ಉಳ್ಳವರು ಅಂದರೆ ಅರ್ಥ ಏನು ಎಂಬುದಾಗಿ ನಾವು ನೋಡೋಣ ಪ್ರಿಯರೇ. ನಾವು ನೋಡ್ತೇವೆ ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆಯುವುದನ್ನೆಲ್ಲ ಕೈಕೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಜ್ಞನಾಗುವಿ. ಇಲ್ಲಿ ಸ್ಥಿರ ಚಿತ್ತನಾಗುವುದಿತ್ತವಾಗಿದೆ. ಇಲ್ಲಿ ಯೋಚನೆ ಹೇಳ್ತೇನೆ, ಈ ಧರ್ಮಶಾಸ್ತ್ರದಲ್ಲಿ ಈ ಬೈಬಲ್ನಲ್ಲಿರುವ 66 ಪುಸ್ತಕಗಳು ಯಾವಾಗಲೂ ನಿನ್ನ ಬಾಯಿಲಿರಲಿ ಅಂದರೆ ಅದರ್ಥ ಈ ವಾಕ್ಯಗಳನ್ನು ದಿನಲು ಓದುವವರಾಗಬೇಕು, ಈ ವಾಕ್ಯದಲ್ಲಿ ಧ್ಯಾನ ಮಾಡುವವರಾಗಬೇಕು, ಈ ವಾಕ್ಯ ನಿಮ್ಮ ಮನಸ್ಸಲ್ಲಿ ಜ್ಞಾಪಕದಲ್ಲಿಡುವವರಾಗಬೇಕು, ಈ ವಾಕ್ಯದ ವಾಗ್ದಾನವನ್ನು ನಿಮ್ಮ ಬಾಯಲ್ಲಿ ಮಾತನಾಡುವವರಾಗಬೇಕು. ಅಷ್ಟೇ ಅಲ್ಲದೆ ಈ 66 ಪುಸ್ತಕದಲ್ಲಿ ಇರುವ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು. ಯಾವಾಗ ನೀವು ಆಜ್ಞೆ ಕೈಕೊಂಡು ನಡೆಯುತ್ತೀರೋ ಆಗ ನಿಮ್ಮೆಲ್ಲ ಮಾರ್ಗದಲ್ಲಿ ಸಫಲತೆ, ಕೃತಜ್ಞತೆಯುಳ್ಳವರಾಗ್ತೀರಿ. ಮತ್ತು ಇದನ್ನು ಸ್ಥಿರಚಿತ್ತನೆ ಪ್ರತಿದಿನ ನಂಬಿಕಸ್ಥರಾಗಿ ಈ 66 ಪುಸ್ತಕ ಈ ಬೈಬಲನ್ನು ಓದುವವರು ಆಗಬೇಕು, ಧ್ಯಾನ ಮಾಡುವರಾಗಬೇಕು, ನಿಮ್ಮ ಬಾಯಲ್ಲಿ ಆ ವಾಗ್ದಾನಗಳನ್ನು ಮಾತನಾಡುವವರಾಗಬೇಕು. ಅದೇ ವಿಧರಾಗಿದ್ದಾರೆ. ಈ ಸ್ಥಿರಚಿತ್ತ ಯಾರುಂಟು ಅವರಿಗೆ ದೇವರು ವಾಗ್ದಾನ ಮಾಡ್ತಾನೆ, ಸ್ಥಿರಚಿತ್ತನನ್ನು ಅವರ ಮನಸ್ಸನ್ನು ದೇವರು ಎಲ್ಲ ಸಮಯದಲ್ಲಿ ಶಾಂತಿಯಲ್ಲಿ ನೆಲೆಗೊಳಿಸ್ತಾನೆ. ಯಾಕೆ? ಅವನಿಗೆ ಭರವಸೆ ಅಂದರೆ ಅವನ ಆ ನಂಬಿಕೆ. ಯಾರು ದೇವರನ್ನು ನಂಬುತ್ತಾರೋ ಅವರು ಈ ಬೈಬಲ್ ಓದುತ್ತಾರೆ. ಯಾಕೆ? ಅವರಿಗೆ ಗೊತ್ತುಂಟು, ದೇವರ ನಂಬಿಕೆ ಇಡುವವನು ಎಂದಿಗೂ ಆಸಮಂಗ ಪಡುವುದಿಲ್ಲ. ದೇವರು ಯಾರು ಮೇಲೆ ನಂಬಿಕೆ ಇಡುತ್ತಾರೋ ಅವರೆಂದಿಗೂ ಅವಮಾನಕ್ಕೆ ಒಳಪಡುವುದಿಲ್ಲ, ಅವರೆಂದಿಗೂ ಲಜ್ಜೆಗೆ ಒಳಪಡುವುದಿಲ್ಲ. ಅದಕ್ಕೋಸ್ಕರ ಅಲ್ಲಿರುತ್ತೆ, ಸ್ಥಿರಚಿತ್ತನನ್ನು ಶಾಂತಿನಲ್ಲಿ ಕಾಯುವಿ, ಅವನಲ್ಲಿ ಭರವಸೆ. ಇದು ಅರ್ಥವಾಗುತ್ತೆ. ಇನ್ನು ಕೆಲ ಎಕ್ಸಾಂಪಲ್ ನೋಡೋಪ್ರೆ ಸ್ಥಿರಚಿತ್ತವನ್ನು ನಮ್ಮ ಜೀವಿತದಲ್ಲಿ ಯಾವ ರೀತಿ ನೀವು ಅಳವಡಿಸಬಹುದು ಎಂಬುದಾಗಿ ಕೀರ್ತನೆ ಪುಸ್ತಕ 1ನೇ ಅಧ್ಯಾಯದಲ್ಲಿ 1ರಿಂದ 3ನೇ ವಾಕ್ಯ ತನಕ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರನ್ನು ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನೆಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳಲ್ಲಿ ಬಳಿಯಲ್ಲಿ ಬೆಳೆದಿರುವ ಮರದ ಆಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಇಲ್ಲಿ ನೋಡಿದೆ ಪುನಃ ದಾವೀದನ ಜೀವಿತ ನಾವು ನೋಡ್ತೇವೆ. ದಾವೀದನು ಆತನು ದುಷ್ಟರ ಆಲೋಚನೆ ನಡೆಯಲಿಲ್ಲ, ಪಾಪಾತ್ಮರ ಮಾರ್ಗಗಳನ್ನು ನಿಂತುಕೊಳ್ಳಲಿಲ್ಲ, ಧರ್ಮನಿಂದ ಕೂತ್ಕೊಳ್ಳದೆ ಹಗಲಿರುಳು ದೇವರ ಬಗ್ಗೆ ಧ್ಯಾನ ಮಾಡೋದ್ರೆ ಅವನು ಸ್ಥಿರಚಿತ್ತವುಳ್ಳವನು ನಾವು ನೋಡ್ತೀವಿ. ಈ ಸ್ಥಿರಚಿತ್ತ ಅವನಿದ್ದ ನಿಮಿತ್ತಾಗಿ ಅವನ ದೇವರ ವಾಕ್ಯಕ್ಕೆ ವಿಧೇಯನಾದ ನಿಮಿತ್ತಾಗಿ ಅವನನ್ನು ಒಂದು ಮರಕ್ಕೆ ಹೋಲಿಕೆ ಮಾಡ್ತದೆ. ಆ ಮರವು 20 ಗಂಟೆ ಅದು ಫಲ ಕೊಡ್ತದೆ, ಅವನ ಎಲೆ ಬಾಡುವುದಿಲ್ಲ, ಅದು ಅವನ ಕಾರ್ಯ ಸಫಲವಾಗುವುದು. ಈ ರೀತಿ ನಿಮ್ಮ ಮನಸ್ಸು ಸ್ಥಿರಚಿತ್ತವುಳ್ಳವರಾಗಬೇಕು ಪ್ರೇರೆ. ದುಷ್ಟರ ಆಲೋಚನೆಯಂತೆ ಪಾಪದ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದ ಕೂತ್ಕೊಳ್ಳದೆ ಹಗಲಿರುಳು ಪ್ರೇರೆ ನಿಮ್ಮ ಸಮಯವನ್ನು ಮಾಡಿಕೊಂಡರೆ ಅವರು ಓದುವವರು, ಧ್ಯಾನ ಮಾಡುವವರು, ಅದನ್ನು ಕೈಕೊಂಡು ನಡೆಯುವವರು ಆಗುವುದಾದರೆ ನೀವು ಇದೇ ರೀತಿಯಲ್ಲಿ 20 ಗಂಟೆಯೂ ನಿಮ್ಮ ಜೀವಿತದಲ್ಲಿ ಶಾಂತಿ ಸಮಾಧಾನ ನೆಲೆಗೊಳ್ಳುತ್ತದೆ.
ಮತ್ತು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತೀರಿ. ನಿಮ್ಮ ಕೈದೆಲ್ಲ ಕೆಲಸಗಳು ದೇವರ ಸಫಲತೆ ಕೊಡುವನಾಗಿದೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಪ್ರೇರೆ, ಯೆರೆಮೀಯನ ಪ್ರವಾದನೆ ಪುಸ್ತಕ 17ನೇ ಅಧ್ಯಾಯದಲ್ಲಿ 7 ಮತ್ತು 8ನೇ ವಾಕ್ಯ. ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸವಾಗಿದ್ದನೋ ಅವನು ಧನ್ಯನು. ನೀರಾವರಿಯಲ್ಲಿ ನೆಡಲ್ಪಟ್ಟು ಒಳ್ಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ಧಗೆಗೆ ಭಯಪಡದೆ ಹಸುರೆಲೆಯನ್ನು ಬಿಡುತ್ತಾ ಸಾಮವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರುವನು. ಇಲ್ಲಿ ಯೆರೆಮೀಯನು ಹೇಳ್ತಾನೆ ಪ್ರಿಯ, ಯಾರು ದೇವರಲ್ಲಿ ನಂಬಿಕೆ ಇಡುತ್ತಾನೋ, ಯಾರು ಅವನ ಧನ್ಯನು. ಅವನ ಆತ್ಮಿಕ ಜೀವಿತವು ಅದು ಪುನಃ ಇಲ್ಲಿ ಮರಕ್ಕೆ ಹೋಲಿಕೆ ಮಾಡಿದೆ. ಅದು ಎಲ್ಲ ಸಮಯದಲ್ಲಿ ಅದು ಫಲ ಕೊಡುತ್ತದೆ, ನಿಶ್ಚಿಂತೆಯಾಗಿರುತ್ತದೆ. ಈ ರೀತಿ ನಿಮ್ಮ ಜೀವಿತವನ್ನು ಪ್ರೇರೆ ದೇವರ ವಾಕ್ಯ ಓದುವುದರಲ್ಲಿ, ವಾಕ್ಯ ಧ್ಯಾನ ಮಾಡೋದ್ರಲ್ಲಿ ಸ್ಥಿರ ಮನಸ್ಸು ಆಗುವುದಾದರೆ, ದೇವರ ವಾಕ್ಯ ವಿದ್ಯೆ ರೀತಿಯಲ್ಲಿ ಸ್ಥಿರ ಮನಸ್ಸು ಆಗುವುದಾದರೆ 100% ನಿಮ್ಮ ಜೀವಿತದಲ್ಲಿ ಪ್ರತಿ ಕ್ಷಣ ಪ್ರೇರೆ, ಎಲ್ಲ ಪರಿಸ್ಥಿತಿಯಲ್ಲಿ, ಎಲ್ಲ ಸಂದರ್ಭಗಳಲ್ಲಿ, ಎಲ್ಲ ನಿಮ್ಮ ಕಷ್ಟಗಳಲ್ಲಿ, ಎಲ್ಲ ನಿಮ್ಮ ಬಂದವರೆಲ್ಲ ಶೋಧನೆಗಳಲ್ಲಿ ಪ್ರೇರೆ ದೇವರ ಸಮಾಧಾನವು ನಿಮ್ಮಲ್ಲಿ ಯಜಮಾನಂತೂ ತೀರ್ಪು ಕೊಡುತ್ತದೆ ಪ್ರೇರೆ. ಮತ್ತು ಅಷ್ಟೇ ಅಲ್ಲದೆ ನಿಮಗೆ ಯಾವುದೇ ರೋಗಗಳು ಬರದಾಗೆ ದೇವರು ನಿಮ್ಮಲ್ಲಿ ಎಲ್ಲ ರೋಗದಿಂದ, ಅಪಘಾತ, ದುರ್ಮರಣ ಕಾಪಾಡುತ್ತಾನೆ, ಕಾಯುತ್ತಾನೆ. ಯಾಕಂದರೆ ನಿಮ್ಮ ನಂಬಿಕೆಯು ಆತನಲ್ಲಿ ಉಂಟು ಪ್ರೇರೆ. ಅದಕ್ಕೋಸ್ಕರ ನಿಶ್ಚಿಂತೆಗೆ ರೀತಿ ಇಲ್ಲ ನೋಡ್ತೇವೆ. ಪುನಃ ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ ಪ್ರೇರೆ, ಸ್ಥಿರವಾಗುವುದು ಹೊಸ ಒಡಂಬಡಿಕೆ ಏನು ಹೇಳ್ತದೆ. ನಾವು ಪುನಃ ಹೊಸ ಒಡಂಬಡಿಕೆಯಲ್ಲಿ ನೋಡೋಣ ಪ್ರೇರೆ. ರೋಮಾಪುರದವರೆಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 4ರಿಂದ 6ನೇ ವಾಕ್ಯ. ಈಗಿರಲು ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯದೆ ಪವಿತ್ರಾತ್ಮನುಸಾರವಾಗಿ ನಡೆಯುವುದ ನಮ್ಮಲ್ಲಿ ಧರ್ಮಶಾಸ್ತ್ರ ನಿಯಮ ನಿರೂಪಿಗೆ ಮಾರ್ಗವಾಯಿತು. ಅಪೊಸ್ತಲರು ಅತಿ ಸ್ಪಷ್ಟ ಹೇಳ್ತಾರೆ ಪ್ರೇರೆ, ಯಾವಾಗ ನೀವು ಯೇಸು ನಂಬಿಕೆ ಇಡುತ್ತಾರೋ ಆವಾಗಲೇ ದೇವರ ಆತ್ಮನನ್ನು ಹೊಂದಿಕೊಳ್ಳುತ್ತೀರಿ. ದೇವರ ಆತ್ಮನ ಹೊಂದಿಕೊಂಡು ನೀವು ಪ್ರತಿದಿನ ನಿಮ್ಮ ಮನಸ್ಸನ್ನು ದೇವರ ಆತ್ಮನಿಗೆ ನೀವು ಒಪ್ಪಿಸಿಕೊಡುವುದಾದರೆ ಮಾತ್ರವೇ ನಿಮಗೆ ಸಾಧ್ಯವಾಗ್ತದೆ ದೇವರು ಕೊಟ್ಟ ಎಲ್ಲ ಆಜ್ಞೆಯನ್ನು ಕೈಕೊಂಡು ನಡೀಲಿಕ್ಕೆ. ನಿಮ್ಮ ಸ್ವಂತ ಬಲ ದೇವರ ಆತ್ಮನು ಇಲ್ಲದೆ ಯಾವ ಮನುಷ್ಯನಿಗೂ ದೇವರ ಆಜ್ಞೆ ಕೈಕೊಂಡು ಅವನಿಗೆ ಕಷ್ಟಕರವಾಗ್ತದೆ. ಅದಕ್ಕೆ ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಬಂದು ಪ್ರತಿಯೊಬ್ಬರ ಪಾಪಗಳಿಗೋಸ್ಕರ ರಕ್ತವನ್ನು ಕೊಟ್ಟು ಪ್ರತಿಯೊಬ್ಬರ ಪಾಪಗಳನ್ನು ಪರಿಹರಿಸಿ ಅಷ್ಟೇ ಅಲ್ಲದೆ ಪ್ರತಿಯೊಬ್ಬರಿಗೆ ತನ್ನ ಪವಿತ್ರಾತ್ಮನನ್ನು ಕೊಟ್ಟಿದ್ದಾನೆ ಪ್ರೇರೆ. ಈ ಪವಿತ್ರಾತ್ಮವನ್ನು ನೀವು ಯೇಸು ನಂಬಿಕೆ ಇಡುವಾಗ, ಆತ್ಮ ಕರ್ತನ ಒಡೆಯ ಅಂಗೀಕಾರ ಮಾಡುವಾಗ ದೇವರು ನಿಮಗೆ ಪವಿತ್ರಾತ್ಮ ಕೊಡುತ್ತಾನೆ. ಈ ಪವಿತ್ರಾತ್ಮನು ಪ್ರೇರೆ ಸತ್ಯದ ಆತ್ಮನಾಗಿದ್ದಾನೆ. ನೀವು ದಿನ ಆತನಿಗೆ ಒಪ್ಪಿಸಿಕೊಡುವುದ ನಿಮ್ಮ ಮನಸ್ಸನ್ನು ಅಪ್ಪಸ್ಬಾಳುತ್ತಾನೆ. ಪವಿತ್ರಾತ್ಮ ನಿಮಗೆ ಸಹಾಯ ಮಾಡ್ತಾನೆ. ದೇವರ ಎಲ್ಲ ಆಜ್ಞೆಗಳು ನಿಮಗೆ ಸಾಧ್ಯವಾಗ್ತದೆ ಅಂದರೆ ಇಲ್ಲಿ ರೋಮ 8:4ನೇ ವಾಕ್ಯದಲ್ಲಿ ಇದು ಸ್ಥಿರ ಮನಸ್ಸು, ಸ್ಥಿರಚಿತ್ತ ಉಳ್ಳೊಂದರ್ಥ ಪ್ರೇರೆ. ನೀವು ಪ್ರತಿದಿನ ಪ್ರೇರೆ ನಿಮ್ಮ ಮನಸ್ಸನ್ನು ದೇವರ ಆತ್ಮನಿಗೆ ಒಪ್ಪಿಸ್ಕೊಳ್ಬೇಕು. ದೇವರ ಆತ್ಮನಿರಬೇಕು. ಪವಿತ್ರ ಆತ್ಮನೇ, ನನ್ನ ಮನಸ್ಸಿನ ಮೇಲೆ ನನ್ನ ಆಲೋಚನೆ ನಿನ್ನ ನೇತೃತ್ವದಕ್ಕೋ ಪವಿತ್ರಾತ್ಮನೇ, ನಾನು ಈ ದಿನ ನಿನ್ನ ವಾಕ್ಯಗಳು ಓದುವುದಕ್ಕೆ, ನಿನ್ನ ವಾಕ್ಯ ಧ್ಯಾನ ಮಾಡೋದಕ್ಕೆ, ನಿನ್ನ ವಾಕ್ಯದಲ್ಲಿರುವ ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೆಯೋದಕ್ಕೆ ನಿನ್ನ ಶಕ್ತಿ ಕೊಡು, ನಿನ್ನ ಕೃಪೆ ಕೊಡು ಎಂಬುದನ್ನು ಒಪ್ಪಿಸಿಕೊಡುವುದಾದರೆ 100% ಪವಿತ್ರಾತ್ಮ ನಿಮಗೆ ಶಕ್ತಿ ಕೊಡುತ್ತಾನೆ, ಸಾಮರ್ಥ್ಯ ಕೊಡ್ತಾನೆ, ಸಹಾಯ ಮಾಡ್ತಾನೆ ದೇವರ ಆಜ್ಞೆಗಳನ್ನು ನಡಲಿಕ್ಕೆ ಎಂಬುದಾಗಿ ಅಪ್ಪಸ್ಕೊಳ್ಳುತ್ತೆ. ಆವಾಗ 5ನೇ ಭಾಗ ನೋಡುತ್ತೆ, ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮನ ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟ ಮೇಲೆ ಮನಸ್ಸಿಡುತ್ತಾರೆ. ಇದರ್ಥವಾಗಿದೆ ದೇವರ ಆತ್ಮ ಒಪ್ಪಿಸಿಕೊಡುವುದು ನಿಮ್ಮ ಚಾಯ್ಸ್, ನಿಮ್ಮ ಆರಿಸುವಿಕೆ ಆಗಿದೆ. ನೀವು ಪ್ರತಿದಿನ ಪ್ರಾರ್ಥನೆ ಮಾಡಿಕೊಂಡು ಪವಿತ್ರಾತ್ಮನ ಮನಸ್ಸು ಒಪ್ಪಿಸಿಕೊಡುವುದಾದರೆ ಮಾತ್ರವೇ ನಿಮ್ಮ ಮನಸ್ಸು ಪವಿತ್ರಾತ್ಮನನ್ನು ಹೊಂದಿಕೊಂಡು ಅಥವಾ ಪವಿತ್ರಾತ್ಮ ಅಂಟಿಕೊಂಡು ಹಿಂಬಾಲಿಸಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ. ಒಂದು ವೇಳೆ ನೀವು ಪ್ರಾರ್ಥನೆ ಮಾಡುವುದಿಲ್ಲ, ಆಗ ನಿಮ್ಮ ಮನಸ್ಸು ನೀವು ಶರೀರದ ಮೇಲೆ ಸ್ವಭಾವ ಮನಸ್ಸಿರ್ತೀರಿ, ಆಗ ನಿಮಗೆ ಪವಿತ್ರಾತ್ಮ ಪ್ರಕಾರ ಮನಸ್ಸಿಡಲಿಕ್ಕೆ ಆಗುವುದಿಲ್ಲ ಎಂಬುದೆಲ್ಲ ಅಪೊಸ್ತಲನು ಹೇಳ್ತಾನೆ. ಅದಕ್ಕೆ 6ನೇ ವಾಕ್ಯತ್ತದೆ, ಶರೀರ ಭಾವದ ಮೇಲೆ ಮನಸ್ಸಿಡುವುದು ಮರಣ. ಒಂದು ವೇಳೆ ನೀವು ಪ್ರಾರ್ಥನೆ ಮಾಡದೇ ಇರುವುದಾದರೆ ನಿಮ್ಮ ಮನಸ್ಸು ಶರೀರಾಧಾರ ಸ್ವಭಾವ ಪ್ರೇರಿಸಿದರೆ ಆಗ ನಿಮ್ಮ ಮನಸ್ಸಲ್ಲಿ ಚಿಂತೆ, ಬೇಸರ, ನಿರಾಸೆ, ಮನಸ್ಸಲ್ಲಿ ಗಲಿಬಿಲಿಗಳು, ಭಯ, ಎಲ್ಲ ಈ ಕುಗ್ಗಿಸುವಿಕೆ, ಖಿನ್ನತೆ ಎಂಬ ಈ ರೀತಿಯಲ್ಲಿ ನಿಮ್ಮ ಮನಸ್ಸು ಚಂಚಲ ಭರಿತವಾಗ್ತದೆ. ಸಮಾಧಾನ ಇರುವುದಿಲ್ಲ, ಯಾವಾಗಲೂ ಚಿಂತೆ ನಿಮ್ಮಿರ್ತದೆ. ಈ ರೀತಿ ಮರಣದ ಅನುಭವ ನಿಮಗೆ ಆಗ್ತದೆ ಪ್ರೇರೆ. ಆದರೆ ಪವಿತ್ರಾತ್ಮನಗಳ ಮೇಲೆ ಮನಸ್ಸಿರೋದು ಜೀವವು ಮನಃಶಾಂತಿ ಆಗಿದೆ. ಅದೇ ಬದಲಾಗಿ ನೀವು ದಿನಾಲೂ ಮುಂಜಾನೆ ಎದ್ದ ಕೂಡಲೇ ಪ್ರತಿ ದಿವಸ
ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಮನಸ್ಸನ್ನು ಪವಿತ್ರಾತ್ಮನಿಗೆ ಒಪ್ಪಿಸಿಕೊಡುವುದರೆ ಪವಿತ್ರಾತ್ಮ ನಿಮಗೆ ಶಕ್ತಿ ಕೊಡುತ್ತಾನೆ. ದಿನಾಲು ದೇವರ ವಾಕ್ಯ ಓದುವುದಕ್ಕೆ, ವಾಕ್ಯ ಧ್ಯಾನ ಮಾಡುವುದಕ್ಕೆ, ವಾಕ್ಯದಲ್ಲಿರುವ ಆಜ್ಞೆಗಳನ್ನು ನೆನಪಿಡುವುದಕ್ಕೆ, ಅದನ್ನು ಕೈಗೊಂಡೊಳಗೆ ಪವಿತ್ರಾತ್ಮನಿಗೆ ಸಹಾಯ ಮಾಡ್ತಾನೆ. ಅದನ್ನು ಸ್ಥಿರ ಚಿತ್ತವರು ಅಂದರೆ ನಿಂಬಗ್ಗೆಸ್ತರಾಗಿ ಇದ್ದರೆ ದೇವರ ಆತ್ಮ ನಿಮಗೆ ಸ್ಥಿರ ಚಿತ್ತವನ್ನು ಕೊಡುತ್ತಾನೆ. ಆ ಸ್ಥಿರ ಚಿತ್ತವುಳ್ಳವರಿಗೆ ಯಾರು ಪವಿತ್ರಾತ್ಮನ ಅನುಸರಿಸುತ್ತೋ ಅವರಿಗೆ ಯಾವಾಗಲೂ ಅವರ ಮನಸ್ಸಿನಲ್ಲಿ ಜೀವವು ಮನಃಶಾಂತಿಯು ನೆಲೆಗೊಳ್ಳುತ್ತದೆ. ಅದಿಲ್ಲಿ ನೋಡ್ತೇವೆ ಅತಿ ಸ್ಪಷ್ಟ ನಿಮ್ಮ ಆರಿಸಿಕೆಯಾಗಿದೆ. ನೀವು ಆಸೆ ಪಡಬೇಕು, ತಂದೆ ದೇವರೇ ಈ ದಿನ ನನಗೆ ನಿನ್ನ ಪವಿತ್ರಾತ್ಮನ ಅನುಸರಿಸಲಿಕ್ಕೆ ನಿನ್ನ ಕೃಪೆ ಕೊಡು ಎಂಬುದಾಗಿ ನಾವು ಬಯಸಿದರೆ ದಿನದಲ್ಲಿ ಅಟ್ಲೀಸ್ಟ್ 1 ಗಂಟೆಯಾದರೂ ನೀವು ಪ್ರಾರ್ಥನೆ ಮಾಡಿ ಅಭ್ಯಾಸ ಮಾಡಬೇಕು. ಇದು ಅಭ್ಯಾಸ ಮಾಡಿದ್ರೆ 100% ಪವಿತ್ರಾತ್ಮನ ನಂತರ ಬೇಡಬೇಕು. ಪವಿತ್ರಾತ್ಮನೇ, ನನ್ನ ಮನಸ್ಸು ನಾನು ನಿನಗೆ ಒಪ್ಪಿಸ್ಕೊಡುತ್ತೇನೆ, ನಿನ್ನ ಶಕ್ತಿ ಕೊಡು ನಿನ್ನ ವಾಕ್ಯ ಧ್ಯಾನ ಮಾಡಲಿಕ್ಕೆ. ಹಾಗಾಗಿ ನೀವು ವಾಕ್ಯ ಓದುವಾಗ ದೇವರಾತ್ಮನು ವಾಕ್ಯ ಧ್ಯಾನ ಮಾಡಲಿಕ್ಕೆ ನಿಮಗೆ ನಡೆಸ್ತಾನೆ, ಆ ವಾಕ್ಯದಲ್ಲಿ ಮಾತನಾಡ್ತಾನೆ, ವಾಕ್ಯದಲ್ಲಿ ಜ್ಞಾಪಕ ಇಡಲಿಕ್ಕೆ ಸಹಾಯ ಮಾಡ್ತಾನೆ, ಮತ್ತು ವಾಕ್ಯ ವಿದ್ಯೆಯಲ್ಲಿಕ್ಕೆ ಅಥವಾ ಸಹಾಯ ಮಾಡುವಾಗ ನೀವು ಸ್ಥಿರ ಮನಸ್ಸುಳ್ಳವರಾಗಿದೆ. ಹಾಗೆ ಎಲ್ಲ ಸಮಯದಲ್ಲಿ ದೇವರ ಸಮಾಧಾನವು ಶಾಂತಿಯು ನಿಮ್ಮನ್ನು ನೆಲೆಗೊಳ್ಳುತ್ತದೆ. ಅಷ್ಟೇ ನಿಮ್ಮ ನಂಬಿಕೆ, ನಿಮ್ಮ ಭರವಸೆ ಅಭಿವೃದ್ಧಿ ಆಗ್ತದೆ. ಇದು ನಿಮಗೆ ಕೊಟ್ಟ ಆರಿಸುವಿಕೆ. ನೀವು ಮಾಡುವುದರಲ್ಲಿ ತೋರಿಸಬೇಕೆ ದೇವರು ತನ್ನ ಪವಿತ್ರಾತ್ಮನ ಕೊಟ್ಟಿದ್ದಾನೆ. ಯಾಕಂದ್ರೆ ನಮ್ಮ ಸರಿಯಾದ ಸ್ವಭಾವದಲ್ಲಿ ಯಾವ ಮನುಷ್ಯನಿಗೂ ದೇವರ ಆಜ್ಞೆ ಸಾಧ್ಯವಾಗುವುದು. ಅದಕ್ಕೆ ಯೇಸು ಕ್ರಿಸ್ತ ಬಂದು ಕಲವರಿ ಕ್ರೂಜಲ್ಲಿ ನಮ್ಮ ಪಾಪಗಳಿಗೋಸ್ಕರ, ನಮ್ಮ ಬಲಹೀನತೆಗೋಸ್ಕರ ಪ್ರಾಣ ಕೊಟ್ಟನು, ರಕ್ತ ಕೊಟ್ಟನು, ಸತ್ತು ಮೂಲ ಜೀವತೆ ಎದ್ದುಕೊಂಡು ಪರಲೋಕದ ತಂದೆಯ ಬಲೆಗಳಿಗೆ ಕುಳಿತುಕೊಂಡು ದಿನಾಲು ವಿಜೃಂಭಣೆ ಮಾಡಿದೆ. ಅಷ್ಟರಲ್ಲಿ ಯಾರು ನಂಬಿಕೆ ಇಡುತ್ತಾರೆ ಅವರಿಗೆ ಆತನ ಪವಿತ್ರ ಕೊಡುತ್ತಾನೆ. ಅದೇ ನೀವು ಆ ಪವಿತ್ರಾತ್ಮನಿಗೆ ಅಂಟಿಕೊಂಡು ಆತನ ಹೊಂದಿಕೊಂಡು ನಡೆಯಲಿಕ್ಕೆ ನೀವು ಕಲಿತುಕೊಂಡ್ರೆ ಈ ಸ್ಥಿರ ಮನಸ್ಸು ನಿಮ್ಮದಾಗ್ತದೆ ಪ್ರೇರೆ. ಇನ್ನು ಈಗ 2ನೇ ಪಾಯಿಂಟ್ ನೋಡ್ತೇವೆ ಪ್ರೇರೆ. ಇದರಲ್ಲಿ ಭರವಸೆ ಉಳ್ಳವರು ಆಗಬೇಕು. ಇದರ ಅರ್ಥ ನೋಡೋ ಪ್ರೇರೆ. ನಾವು ನೋಡ್ತೇವೆ ಕೀರ್ತನೆ 31 ಅದರಲ್ಲಿ 19 ಮತ್ತು 20 ವಾಕ್ಯ. ಸದ್ಭಕ್ತರಿಗೋಸ್ಕರ ನೀನು ಇಟ್ಟುಕೊಂಡಿರುವ ಮೇಲು, ಆಶ್ರಿತರಿಗೋಸ್ಕರ ನೀನು ಎಲ್ಲರ ಮುಂದೆ ಮಾಡಿದ ಉಪಕಾರಗಳು ಎಷ್ಟೋ ವಿಶೇಷವಾಗಿವೆ. ನೋಡ್ತೇವೆ ಇಲ್ಲಿ ಬೈಬಲ್ನಲ್ಲಿ ಹೊಸ ಅನೇಕ ವಾಗ್ದಾನಗಳು ಕೊಟ್ಟಿದ್ದಾನೆ ಭರವಸೆ ಅಂದರೆ ನೀವು ಆ ವಾಗ್ದಾನ ಇದ್ದಾಗೆ ನಂಬುವವರಬೇಕು. ಅದು ಸತ್ಯ ನಂಬಬೇಕು ಮತ್ತು ಅದಕ್ಕೆ ವಿಧೇಯರಾಗುವುದರೆ 100% ಅಲ್ಲಿ ದಾವಿದತಾನೆ ಸದ್ಭಕ್ತರಿಗೋಸ್ಕರ ಅಂದರೆ ದೇವರ ವಾಕ್ಯಗಳು ಯಾರು ಕೈಕೊಂಡು ನಡೆಯುತ್ತಾರೋ, ಅದೇ ಯಾರು ಸ್ಥಿರ ಮನಸ್ಸಲ್ಲಿ ಉಳ್ಳವರಾಗ್ತಾರೋ ಅವರು ಸದ್ಭಕ್ತರು. ಅವರಿಗೆ ಎಲ್ಲರ ಮುಂದೆ ದೇವರು ಉಪಕಾರಗಳು ಮಾಡುತ್ತಾನೆ. ಅವರಿಗೆ ವಿಶೇಷ ದೇವರು ದಯ ತೋರಿಸ್ತಾನೆ. ಇಲ್ಲಿ ಇದು ವಾಗ್ದಾನವಾಗಿದೆ. ನೀವು ನಂಬುವುದರೆ 100% ಆ ಪ್ರಕಾರ ವಿಧೇಯರಾಗಿದ್ದರೆ 100% ದೇವರ ಎಲ್ಲರ ಎದುರಿನಲ್ಲಿ ನಿಮಗೆ ಉಪಕಾರಗಳನ್ನು, ಅದ್ಭುತಗಳನ್ನು, ಅಷ್ಟೇ ವಿಶೇಷವಾದ ಆತನ ದಯೆಯನ್ನು ಆತ ನಿಮ್ಮ ಮೇಲೆ ಇಡುತ್ತಾನೆ ಎಂಬುದೇ ದತ್ತವಾಗಿದೆ. ಮತ್ತು 20ನೇ ವಾಕ್ಯ ಹೇಳ್ತದೆ, ಮನುಷ್ಯರ ಒಳ ಸಂಚುಗಳಿಂದ ಹಾನಿ ಉಂಟಾಗದಂತೆ ಅವರು ನಿನ್ನ ಸಾನ್ನಿಧ್ಯದಲ್ಲಿ ಮರೆ ಮಾಡುತ್ತಿ, ವಿವಾದಿಸುವ ನಾಲಿಗೆಯಿಂದ ಕೇಡಾಗದಂತೆ ಅವರನ್ನು ಗೋಪ್ಯಸ್ಥದಲ್ಲಿ ಅಡಗಿಸಿತಿ. ಅಷ್ಟೇ ಈ ವಾಕ್ಯ ನಂಬಬೇಕು ಪ್ರೇರೆ. ಇವತ್ತು ಅನೇಕರು ಭಯ ಪಡುತ್ತಾರೆ. ಇವತ್ತು ಈ ಲೋಕದಲ್ಲಿ ಜೀವಿಸುವಾಗ ಅನೇಕರು ಒಬ್ಬರು ಮೇಲಕ್ಕೆ ಬರುವುದು, ಒಬ್ಬರ ಆಸೆ ಒಂದು ಇನ್ನೊಬ್ಬರಿಗೆ ಅದು ಶತ್ರುಗಳಿಗೆ ಅದು ಆಸೆ ಇರುವುದಿಲ್ಲ. ಅವರು ಹೊಟ್ಟೆ ಕಿಚ್ಚುಪಡ್ತಾರೆ, ಮತ್ಸರ ಪಡ್ತಾರೆ. ಅನೇಕರು ಮತ್ಸರದಿಂದ ಒಬ್ಬರ ಆಶೀರ್ವಾದ ವಿರುದ್ಧವಾಗಿ ಕೆಟ್ಟ ಮಾತನ್ನು ಮಾತನಾಡ್ತಾರೆ, ಶಾಪದ ಮಾತು ಮಾತನಾಡ್ತಾರೆ, ಅಪನಂಬಿಕೆ ಮಾತನಾಡ್ತಾರೆ. ಈ ರೀತಿ ಅನೇಕರು ತಮ್ಮ ಬಾಯಿಂದ ಇನ್ನೊಬ್ಬರಿಗೋಸ್ಕರ ಅಪನಂಬಿಕೆ ಮಾತನಾಡುವಾಗ, ಇನ್ನೊಬ್ಬರ ಬಗ್ಗೆ ಶಪಿಸುವಾಗ ಆ ಮಾತುಗಳು ಆಶೀರ್ವಾದ ಅಡ್ಡಿ. ಅದು ಈ ವಾಗ್ದಾನ ನಂಬಿಕೊಂಡು ನೀವು ಪ್ರಾರ್ಥನೆ ಮಾಡಿದೆ 100% ಯಾರು ನಿಮ್ಮ ವಿರುದ್ಧ ಕೆಟ್ಟ ಮಾತನಾಡಿದರು, ಯಾರು ನಿಮಗೆ ಶಾಪದ ಮಾತನಾಡಿದ್ರು, ಯಾವ ನಾಲಿಗೆ ನಿಮಗೆ ಹಾನಿ ಉಂಟಾಗುತ್ತದೆ, ದೇವರು ಪ್ರಾರ್ಥನೆ ಮಾಡುವವರಿಗೆ, ದೇವರ ವಾಕ್ಯ ವಿಧೇಯರಾದವರಿಗೆ ಆತನಲ್ಲಿ ಭರವಸೆ ಈ ವಾಗ್ದಾನ ನಿಮ್ಮದಾಗಿದೆ. ನೀವು ನಂಬಬೇಕು. ನಿಮ್ಮ ಯಾವ ರೀತಿಯಲ್ಲಿ ಕೆಟ್ಟ ಮಾತನಾಡಿದರು, ನಿಮ್ಮ ವಿರುದ್ಧ ಯಾವ ರೀತಿಯಲ್ಲಿ ಯಾರು ಶಾಪ ಹಾಕಿದರು, ಯಾವುದೇ ಶಾಪದ ಮಾತಾಗಲಿ, ಯಾವ ಕೆಟ್ಟ ಮಾತಾಗಲಿ, ಯಾವ ನಕಾರಾತ್ಮಕ ಮಾತಾಗಲಿ, ನಿಮ್ಮ ಮೇಲೆ ಅದು ಹಾನಿ ಉಂಟಾಗಿದೆ. ಅದರ ಶಕ್ತಿ ಮುರಿಯುತ್ತಾನೆ. ಮತ್ತು ಆ ಸತ್ತರ ಮುಂದೆ ದೇವರು ನಿಮಗೆ ಔತಣ ಬೇಜ ಕೊಡುತ್ತಾನೆ. ಆ ಸತ್ತರ ಮುಂದೆ ನಿಮ್ಮ ತಲೆ, ನಿಮ್ಮ ಕುಟುಂಬದ ಆಶ್ರಯ ನಂಬಬೇಕು. ಇದು ಭರವಸೆ. ದೇವರ ವಾಗ್ದಾನ ಇದ್ದಾಗೆ ನಂಬುವುದು ಆ ಭರವಸೆ ನೀಡುತ್ತದೆ. ಡೆಫಿನೆಟ್ಲಿ ನೀವು ನಂಬಿದ ಹಾಗೆ ನೀವು ವಿಧೇಯರಾದ ಹಾಗೆ ಈ ವಾಗ್ದಾನ ನಿಮ್ಮ ಬಾಂಡ ಅರಿಕೆ ಮಾಡಿದಾಗೆ ದೇವರು ನಿಮಗೆ ಮೇಲನ್ನು ಉಪಕಾರವನ್ನು ಮಾಡುವನು ಆಗಿದ್ದಾನೆ ಇದು ಸತ್ಯವಾಗಿದೆ. ಇದು ನಂಬಬೇಕು ಈ ವಾಗ್ದಾನ ಇನ್ನೊಂದು ಎಕ್ಸಾಂಪಲ್ ನೋಡಿದ್ರೆ ಕೀರ್ತನೆ 32:10 ಮತ್ತು 11 ವಾಕ್ಯ.
ದುಷ್ಟರಿಗೆ ಅನೇಕ ಕಷ್ಟ ನಷ್ಟಗಳುಂಟಾಗು. ಅದೇ ಯೋನಲ್ಲಿ ಭರವಸೆಟ್ಟವರನ್ನು ಆತನ ಕೃಪೆಯು ಆವರಿಸಿಕೊಳ್ಳುವುದು. ಬರೀ ದುಷ್ಟರದೇ ಯಾರು ದೇವರನ್ನು ನಂಬುವುದಿಲ್ಲ, ಯೇಸು ಕ್ರಿಸ್ತನಲ್ಲಿ ನಂಬಿಕೊಳ್ಳುವುದಿಲ್ಲ, ಆತನ ಆಜ್ಞೆಗೆ ಅವಿಧೇಯರಾಗ್ತಾರೋ ಅವರು ದುಷ್ಟರು ಪ್ರೇರೆ. ಅವರಿಗೆ ಕಷ್ಟ ನಷ್ಟಗಳು ಬರ್ತವೆ. ವಿಧೇಯರಾದವರಿಗೆ ಕಷ್ಟ ನಷ್ಟಗಳು ಬರುವುದಿಲ್ಲ. ಯಾರು ದೇವರ ವಾಕ್ಯಕ್ಕೆ ಅವಿಧೇಯರಾಗ್ತಾರೋ ಅವರಿಗೆ ಕಷ್ಟ ನಷ್ಟಗಳು ಬರ್ತವೆ. ಅದು ಯಾರು ದೇವರ ಮೇಲೆ ನಂಬಿಕೆ ಇಟ್ಟುಕೊಂಡು ದೇವರ ವಾಕ್ಯ ವಿಧೇಯರಾಗ್ತದೆ ಅವರಿಗೆ ದೇವರ ಕೃಪೆಯು, ದೇವರ ಪ್ರೀತಿಯು ಅವರನ್ನು ಆವರಿಸಿಕೊಳ್ಳುತ್ತದೆ ಎಂಬುದಾಗಿ ದಾವೀದನು ತನ್ನ ಅನುಭವದಿಂದ ಹೇಳುತ್ತಾರೆ. ಹಾಗೆ ನಿಮಗೂ ಸಹ ಪ್ರೇರೆ ದೇವರ ಕೃಪೆಯು ನಿಮ್ಮನ್ನು ಆವರಿಸಿಕೊಳ್ಳುತ್ತದೆ. ಯಾವ ಕಷ್ಟ ನಷ್ಟಗಳು ಪ್ರೇರೆ ಕೀರ್ತಂಬತ್ತಂತೆ ಗೂಡಾರದ ಸಮೀಪಕ್ಕೆ ಯಾವ ಉಪದ ಬರದಂತೆ ದೇವರನ್ನು ಕಾಪಾಡುವವನಾಗಿದ್ದಾನೆ. ನೀವು ಹೋಗುವಲ್ಲ ಬರುವಾಗಲ ನಿಮ್ಮನ್ನು ಕಾಯುವುದಕ್ಕೆ ಆತನ ದೇವದೂತನು ನಿಮಗೋಸ್ಕರ ಕೊಟ್ಟು ನಿಮ್ಮನ್ನು ಕಾಪಾಡುವವನಾಗಿದ್ದಾನೆ. ಯಾವ ರೋಗಗಳು ಮರಣ ಮುಟ್ಟದಿದ್ದ ಕಾಪಾಡುವವನು ಆಗಿದ್ದಾನೆ. ಪ್ರೇರೆ ಆನಂದವಾಗುತ್ತದೆ. ನೀತಿವಂತರೇ ಯೆಹೋವನಲ್ಲಿ ಸಂತೋಷದ ಉಲ್ಲಾಸವಾಗಿರಿ, ಯಥಾರ್ಥಚಿತ್ತರೇ ಆತನ ವಿಷಯದಲ್ಲಿ ಉತ್ಸವದನೆ ಮಾಡಿರಿ. ಪ್ರಿಯ ವಾಗ್ದಾನವನ್ನು ನೆನಪಿಟ್ಟುಕೊಂಡು ಎಲ್ಲ ಸಮಯದಲ್ಲಿ ದೇವರ ಸ್ತುತಿ ಸ್ತೋತ್ರ ಮಾಡಿರಬೇಕು. ನೀವು ನಂಬಬೇಕು. ನೀವು ದೇವರ ದೃಷ್ಟಿಯಲ್ಲಿ ನೀವು ಚಿರಚಿತ್ತವುಳ್ಳವರಾಗುತ್ತಾರೆ. ಆತನ ಆಜ್ಞೆ ಕೈಕೊಂಡು ನಡೆಯುತ್ತಾರೆ. ಆತನ ವಾಗ್ದಾನ ಎಲ್ಲ ಆಶೀರ್ವಾದಗಳು ಶುಭವು ಕೃಪೆ ನಿಮಗೆ ಹಿಂಬಾಲಿಸಿಕೊಂಡು ಬರ್ತವೆ. ಮತ್ತು ಕೀರ್ತನೆ 34ನೇ ಕೀರ್ತನೆಯಲ್ಲಿ 7ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರು ಸುತ್ತಲೂ ಆತನ ದೂತರು ದಂಡಿಲಿಸಿ ಕಾವಲಿಗೆ ಕಾಪಾಡುತ್ತಾರೆ. ಎಲ್ಲ ಸಮಯದಲ್ಲಿ ದೇವದೂತರು ನಿಮ್ಮ ಸುತ್ತಲೂ ದಂಡಿಲಿಸಿಕೊಂಡು ನೀವು ಹೋಗುವಾಗ ಬರುವಾಗ ಎಲ್ಲ ಸಮಯದಲ್ಲಿ ಅಪಘಾತ, ದುರ್ಮರಣ, ಮರಣ ನಿಮ್ಮನ್ನು ಕಾಪಾಡುತ್ತಾನೆ. ನೀವು ನಂಬಬೇಕು ಪ್ರೇರೆ ಮತ್ತು ಸ್ಥಿರಚಿತ್ತವುಳ್ಳವರಾಗಬೇಕು ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡುತ್ತೇವೆ. ಕೀರ್ತನೆ 84 ಅದೇ 11 ಮತ್ತು 12ನೇ ವಾಕ್ಯ. ಯೆಹೋವ ದೇವರು ಸೂರ್ಯನು ಗುರಾಣಿಯೂ ಆಗಿದ್ದನಲ್ಲ, ಇವನ ಕೃಪೆಯನ್ನು ಘನವನ್ನು ಅನುಗ್ರಹಿಸುವನು. ಆತನ ಸದ್ಭಕ್ತರಿಗೆ ಯಾವ ಶುಭವನ್ನು ದಯಪಾಲಿಸದೇ ಇದ್ದಾನು. ಸೇನಾಧೀಶ ಯೆಹೋವನೇ, ನಿನ್ನಲ್ಲಿ ಭರವಸೆಯಿಡುವ ಮನಸ್ಸನ್ನು ಧನ್ಯನು. ಪುನಃ ಇದರ ಅರ್ಥ ನೋಡ್ತೇವೆ. ಯಾರು ದೇವರ ಮೇಲೆ ನಂಬಿಕೆ ಇಡುತ್ತಾರೋ, ದೇವರ ಮೇಲೆ ನಂಬಿಕೆ ಇಟ್ಟುಕೊಂಡು ಭರವಸೆಯಿಂದ ಸ್ಥಿರಚಿತ್ತವುಳ್ಳಾಕೊಂಡು ದೇವರ ಆಜ್ಞೆ ಕೈಗೆ ನಡೀತಾರೋ, ಸದ್ಭಕ್ತರಿದ್ದರು. ಇಲ್ಲಿ ದಾವೀದ ಹೇಳ್ತಾನೆ, ಆ ಸದ್ಭಕ್ತರಿಗೆ ಎಲ್ಲ ಶುಭವನ್ನು ದಯಪಾಲಿಸುತ್ತಾನೆ ಪ್ರೇರೆ. ಪ್ರತಿಯೊಂದು ಶುಭವನ್ನು ಪ್ರೇರೆ ನೀವು ದೇವರ ದೃಷ್ಟಿಯಲ್ಲಿ ನಿರ್ದೋಷಿಗಳು ಹಾಕಿಕೊಂಡು ಆತನ ಆಜ್ಞೆಯನ್ನು ಕೈಕೊಂಡು ನೋಡಿ ಸ್ಥಿರಚಿತ್ತವುಳ್ಳ 100% ಆತನ ಶಾಂತಿ ನೆಲೆಗೊಳಿಸ ಮಾತಲ್ಲ, ಕಾಪಾಡು ಮಾತ್ರ. ಎಲ್ಲ ಸದ್ಭಕ್ತರಿಗೆ ಎಲ್ಲ ಆಶೀರ್ವಾದಗೊಳಿಸುವುದು ದಯಪಾಲಿಸುವ ಈ ರೀತಿ ನೀವು ಭರವಸೆ ಇಡುತ್ತೀರೋ ನಿಮ್ಮನ್ನು ಧನ್ಯನಾಗಿ ಮಾಡುವನಾಗಿದ್ದಾನೆ. ಇನ್ನೊಂದು ಎಕ್ಸಾಂಪಲ್ ನಾವು ಹೊಸ ಒಂದು ಬೇರೆ ನೋಡ್ತೇವೆ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 6ರಿಂದ 9ನೇ ವಾಕ್ಯ ತನಕ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಹಾಗೆಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಕಡೆ ಮಾತೆಂದರೆ ಸಹೋದರರೇ, ಯಾವುದು ಸತ್ಯವೂ ಮಾನ್ಯವೂ ನ್ಯಾಯವೂ ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ನೀವು ಯಾವುದನ್ನು ನನ್ನಿಂದ ಕಲಿತು ಹೊಂದಿದಿರೋ ಮತ್ತು ಯಾವುದನ್ನು ಕೇಳಿ ಕಂಡಿರೋ ಅದನ್ನೇ ಮಾಡುತ್ತಾ ಬನ್ನಿರಿ. ಹೀಗೆ ಮಾಡಿದರೆ ಶಾಂತಿ ದೇವರು ನಿಮ್ಮೊಂದಿಗೆ ಇರುವನು. ಅತಿ ಸ್ಪಷ್ಟ ಹೇಳ್ತಾನೆ ಪ್ರೇರೆ, ನೀವು ಯಾವ ಬಗ್ಗೆಯೂ ಚಿಂತೆ ಮಾಡಬಾರದು. ಇವತ್ತು ಲೋಕದಲ್ಲಿ ಜೀವಿಸುವಾಗ ಪ್ರತಿಯೊಬ್ಬರಿಗೆ ಚಿಂತೆ ಎಂಬುದು ಉಂಟು. ಅದು ಅಪೊಸ್ತಲ ಪೌಲ್ ಹೇಳ್ತಾನೆ, ದೇವರ ವಾಕ್ಯ ಹೇಳ್ತದೆ ಪ್ರೇರೆ, ಈ ಲೋಕದಲ್ಲಿ ಜೀವಿಸುವಾಗ ನೀವು ಸ್ಥಿರಚಿತ್ತವುಳ್ಳವರು ಆಗುತ್ತಾರೆ. ಆತನ ಆಜ್ಞೆಗಳನ್ನು ಕೈಕೊಂಡು ಸ್ಥಿರಚಿತ್ತವುಳ್ಳವರಾಗಿದೆ. 100% ನೀವು ಚಿಂತೆ ಮಾಡುವುದಿಲ್ಲ. ದೇವರು ನಿಮ್ಮನ್ನು ಮನಸ್ಸು ಚಿಂತೆ ಮಾಡದಂತೆ, ಬೇಸರಗೊಳ್ಳದಂತೆ, ನಿರಸರಾಗದಂತೆ, ನಿಮ್ಮ ಮನಸ್ಸು ಜಿಗುಪ್ಸೆ ಹೊಂದದಂತೆ ದೇವರು ವಾಗ್ದಾನ ಕೊಟ್ಟಿದ್ದಾನೆ. ಆತ ನಿಮ್ಮ ಮನಸ್ಸನ್ನು ಕಾಪಾಡುತ್ತಾನೆ. ಅದು ಆ ವಾಗ್ದಾನ ನಿಮ್ಮದಾಗಬೇಕಾದರೆ ನಿಮ್ಮೆಲ್ಲ ಚಿಂತೆಗಳನ್ನು, ಪ್ರತಿಯೊಂದು ನಿಮ್ಮ ಚಿಂತೆಗಳನ್ನು ಬುದ್ಧಿಯಲ್ಲಿ ಅತಿ ಸ್ಪಷ್ಟವಾಗಿ ದೇವರ ವಾಕ್ಯದ ಆಧಾರದ ಮೇಲೆ ನೀವು ಪ್ರಾರ್ಥನೆ ಮಾಡಲಿಕ್ಕೆ ಅಭ್ಯಾಸ ಮಾಡಬೇಕು. ಅಷ್ಟೇ. ಆ ಪ್ರಾರ್ಥನೆ ಮಾಡಿದ ನಂತರ ನಮಗೆ ಇದರ ಸ್ತುತಿ ಸ್ತೋತ್ರ ಸಲ್ಲಿಸಿ ಬರಬೇಕು. ಅನ್ಯ ಭಾಷೆ ಇದ್ದರೆ ಅನ್ಯ ಭಾಷೆ ಪ್ರಾರ್ಥನೆ ಮಾಡಿ. ಈ ರೀತಿ
ನಾವು ನಂಬಿಕಸ್ಥರಾಗಿ ದಿನಕ್ಕೆ ಒಂದು ಸಲ ಅಥವಾ ದಿನಕ್ಕೆ 3 ಸಲ ನಿಮ್ಮೊಂದು ಚಿಂತೆ ಅಷ್ಟು ಘೋರ ಉಂಟು, ಒಂದು ಸಲ ಪ್ರಾರ್ಥನೆ ಸಾಕೋದು, ದಿನಕ್ಕೆ 3 ಸಲ ಅದು 3 ಗಂಟೆ ಕಾಲ ಪ್ರಾರ್ಥನೆ ಮಾಡುವುದಾದರೆ 100% ನಿಮ್ಗೆ ಉತ್ತರ ಕೊಡೋ ತನಕ ದೇವರು ನಿಮಗೆ ವಿಶೇಷವಾದ ಸಮಾಧಾನ, ವಿಶೇಷ ಶಾಂತಿ ಕೊಟ್ಟು ನಿಮಗೆ ಆ ಚಿಂತೆಗಳು ಬರದಂತೆ ನಿಮ್ಮನ್ನು ಕಾಪಾಡ್ತಾನೆ ಎಂದು ಅಪೊಸ್ತಲನು ಪೌಲನು ಹೇಳ್ತಾನೆ. ಅಷ್ಟೇ ಅಲ್ಲದೆ ಪ್ರಾರ್ಥನೆ ಮಾಡಿದ ನಂತರ 8ನೇ ವಾಕ್ಯದಲ್ಲಿ ನೀವು ಪುನಃ ಆ ನಕಾರಾತ್ಮಕ ಸಂಗತಿಗಳನ್ನು, ನಿಮ್ಮ ಕಷ್ಟಗಳನ್ನು ಮನಸ್ಸು ತರದೆ ನೀವು ದೇವರ ವಾಕ್ಯನ ಅತಿ ಹೆಚ್ಚಾಗಿ ಧ್ಯಾನ ಮಾಡಬೇಕು. ಎಷ್ಟು ದೇವರ ಧ್ಯಾನ ಮಾಡ್ತಾರೋ ಅಷ್ಟು ನಿಮ್ಮ ನಂಬಿಕೆಯು, ನಿಮ್ಮ ನಿರೀಕ್ಷೆ ಅಭಿವೃದ್ಧಿ ಆಗುತ್ತೆ. ಮತ್ತು 9ನೇ ವಾಕ್ಯದಲ್ಲಿ ಅಪೊಸ್ತಲನು ಪೌಲನು ಹೇಳ್ತಾನೆ, ನೀವು ಅಷ್ಟೇ ಅಲ್ಲದೆ ದೇವರ ವಾಕ್ಯಗಳನ್ನು ಕೈಕೊಂಡು ನಡೆಯುತ್ತಾರೆ ಶಾಂತಿ ನಿಮ್ಮೊಂದಿಗೆ ನಿಂತುಕೊಂಡು ಎಲ್ಲ ನಿಮ್ಮ ಚಿಂತೆಗಳನ್ನು ಆತ ನಿಮಗೆ ಚಿಂತಿಸ್ತಾನೆ. ಮತ್ತು ಪ್ರತಿಯೊಂದು ನಿಮ್ಮ ಕಷ್ಟಗಳಿಂದ, ಸಮಸ್ಯೆಗಳಿಂದ, ರೋಗದಿಂದ ಆತನು ಬಿಡುಗಡೆ ಕೊಡುವನಾಗಿದ್ದಾನೆ. ಅಷ್ಟರ ತನಕ ನಿಮ್ಮ ಮನಸ್ಸನ್ನು ಶಾಂತಿಯಲ್ಲಿ ಕಾಪಾಡಿಕೊಂಡು ನಿಮಗೋಸ್ಕರ ಆತನ ಚಿಂತೆ 1 ಪೇತ್ರ 5:7ನೇ ವಾಕ್ಯದಲ್ಲಿ ಬರೆದಿದೆ, ನಿಮ್ಮ ಚಿಂತೆ ಭಾರವನ್ನೆಲ್ಲ ಆತನ ಮೇಲೆ ಹಾಕಿ ನೀವು ಆತನಿಗೆ ಕೊಡಬೇಕು ಪ್ರಾರ್ಥನೆ ಮುಖಾಂತರ. ಆಗ ಆತ ನಿಮಗೆ ಚಿಂತಿಸಿಕೊಂಡು ಆತ ನಿಮ್ಮನ್ನು ಕಾಪಾಡ್ತಾನೆ. ಈ ರೀತಿ ನೀವು ಸ್ಥಿರವಾಗಿರಿ, ಆಗ ಈ ವಾಗ್ದಾನ ಪಡೆದುಕೊಳ್ಳಬಹುದು. ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೇವೆ. ಇಬ್ರಿಯವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 5 ಮತ್ತು 6ನೇ ವಾಕ್ಯ, ನಿಮ್ಮ ಗುರುಗಳಲ್ಲಿ ತೃಪ್ತರಾಗಿರಿ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ಆದ್ದರಿಂದ ಕರ್ತನು ನನ್ನ ಸಹಾಯಕನು, ಭಯಪಡೆಯನು, ಮನುಷ್ಯ ನನಗೆ ಏನು ಮಾಡೋನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆ. 100% ಹೇಳ್ತಾನೆ, ದೇವರು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಯಾವ ಮನುಷ್ಯನ ಕೈ ಬಿಡೋದು, ಎತ್ತ ತಾಯಿಯಾದರೂ ನಿಮ್ಮನ್ನು ಬಿಟ್ಟು ಬಿಡೋದು, ನಿಮ್ಮ ಆಪ್ತ ಸ್ನೇಹಿತರು, ನಿಮ್ಮ ಕುಟುಂಬದವರು, ಅಣ್ಣ ತಮ್ಮಂದರು ಬಿಟ್ಟು ಬಿಡು. ಆದರೆ ಇಲ್ಲದೆ ದೇವರು ಯೇಸು ನಂಬಿಕೆಟ್ಟವರನ್ನು ನೀಡಲಿ ಮುಡಿ ತೆಗೆದುಕೊಂಡು ದೇವರ ವಾಕ್ಯಕ್ಕೆ ವಿಧೇಯರಾಗಿರಲಿ ಸ್ಥಿರಿಸಿದವರನ್ನು ಇಲ್ಲಿ ದೇವರೇ ನಿಮ್ಮನ್ನು ಎಂದಿಗೂ ಆತನು ನಿಮ್ಮನ್ನು ಬಿಟ್ಟು ಬಿಡುವುದಿಲ್ಲ, ಎಂದಿಗೂ ನಿಮ್ಮನ್ನು ತೊರೆಯುವುದಿಲ್ಲ. ಮತ್ತು ಕರ್ತನು ನಿಮಗೆ ಸಹಾಯ ಕೊಡ್ತಾರೆ. ಯಾವ ಮನುಷ್ಯರು ಸಹಾಯ ಮಾಡದಿರಬಹುದು, ದೇವರು ನೇರವಾಗಿ ನಿಮಗೋಸ್ಕರ ಸಹಾಯ ಮಾಡುತ್ತಾನೆ. ಮನುಷ್ಯ ಏನು ಮನೆಯಿಂದ ಧೈರ್ಯವಾಗಿ ನೀವು ಮಾತನಾಡಬೇಕು. 100% ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ. ಎತ್ತ ತಾಯಿಯಾದರೂ ಮರೆತವಳು, ಆದರೆ ದೇವರು ನಿಮ್ಮನ್ನು ಬರೋದು. ಹಾಗಾದರೆ ಈ ರೀತಿ ಶಿರಸವುಳ್ಳವರಿಗೆ ಅಭ್ಯಾಸ ಮಾಡಿರಿ, ಈ ವಾಗ್ದಾನ ಹೊಂದಿಕೊಳ್ಳಿ. ಈಗ ನಾವು 3ನೇ ಸಂಗತಿ ನೋಡ್ತೀವಿ. ಈ ವಾಗ್ದಾನ ಹಿಂದುಕೊಳ್ಳಬೇಕಾದ್ರೆ ಸಂಪೂರ್ಣದ ಹೃದಯದಿಂದ ದೇವರನ್ನು ಪ್ರೀತಿಸುವವರು ಆಗಬೇಕು. ಕೀರ್ತನೆ 119 ಅದರಲ್ಲಿ 165ನೇ ವಾಕ್ಯ, ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನವಿರುತ್ತದೆ, ಅಂಥವರಿಗೆ ವಿಘ್ನಕರವಾದದ್ದು ಏನೂ ಇರುವುದಿಲ್ಲ. ಇಲ್ಲಿ ಅತಿ ಸ್ಪಷ್ಟತೆ, ಯಾರು ದೇವರ ವಾಕ್ಯಗಳನ್ನು ಯಾರು ಪ್ರೀತಿಸ್ತಾರೋ, ಪ್ರೀತಿಸಂದರೆ ಅದನ್ನು ದಿನಾಲು ನೀವು ನಂಬಿಕೆ ಓದುವವರು, ಧ್ಯಾನ ಮಾಡೋರು ಮತ್ತು ಅದರಲ್ಲಿ ಬರೆದಕ್ಕೆ ಆಚೆ ನಡೆಯುವುದು ಆಗಿದೆ, ಅವರಿಗೆ ಸಂಪೂರ್ಣ ಸಮಾಧಾನ. ಎಲ್ಲ ಪರಿಸ್ಥಿತಿಯಲ್ಲೂ ಅವರು ನಿಶ್ಚಿಂತರಾಗ್ತಾರೆ. ಯಾವ ಚಿಂತೆ, ಯಾವ ಬೇಸರ, ಯಾವ ನಿರಾಶೆ, ಯಾವ ಜಿಗುಪ್ಸೆ, ಯಾವುದೇ ಮಾನಸಿಕ ಖಿನ್ನತೆ ಅವರಿಗೆ ತಗುಲುವುದೇ ಇಲ್ಲ. ಇದು ದೇವರ ಸತ್ಯ. ನಿನ್ನ ಧರ್ಮ ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನ ಬರುತ್ತದೆ, ಅಂಥವರಿಗೆ ವಿಘ್ನಕರವಾದದ್ದು ಏನು ಇರುವುದಿಲ್ಲ. ನೀವು ದೇವರ ವಾಕ್ಯವನ್ನು ಕೈಕೊಂಡು ನೋಡಿದರೆ ನಿಮಗೆ ಯಾವುದೇ ವಿಘ್ನಕರವಾದದ್ದು ಬರದಂತೆ, ಯಾವ ಅಪಾಯ ಗುಡಾರದ ಸಮೀಪಕ್ಕೂ ಅಪಾಯಗಳು ಬರದಂತೆ ದೇವದೂತರು ನಿಮ್ಮನ್ನು ಹೋಗುವಾಗಲೂ ಬರುವಾಗಲೂ ನಿಮ್ಮನ್ನು ಪ್ರತಿ ಸಲ ದೇವರ ಆತ್ಮನು ದೇವದೂತರು ನಿಮ್ಮನ್ನು ಕಾಪಾಡುತ್ತಾನೆ. ಯಾವ ವಿಘ್ನಕರವಾದದ್ದು, ಯಾವ ಕಷ್ಟಗಳು ಬರದಂತೆ ದೇವರು ಅದಕ್ಕಾಗಿ 5:26 ವಾಕ್ಯ ವಾಗ್ದಾತೆ, ಸ್ಥಿರ ಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ, ಅವು ನಿನ್ನಲ್ಲಿ ಭರವಸೆ. ಆದರೆ ಈ ರೀತಿ 3 ಸಂಗತಿಗಳು ನಿಮ್ಮ ಜೀವಿತದಲ್ಲಿ ನೀವು ಅಳವಡಿಸಿಕೊಂಡು ಚಿರಚಿತ್ತವುಳ್ಳವರಾಗುವುದಾದರೆ ಪ್ರಾರ್ಥನೆ ಮಾಡೋದಕ್ಕೆ, ದೇವರ ವಾಕ್ಯನ ಓದುವುದಕ್ಕೆ, ದೇವರ ವಾಕ್ಯ ಧ್ಯಾನ ಮಾಡೋದಕ್ಕೆ, ಆ ವಾಕ್ಯ ನಿಮ್ಮ ಬಾಯಲ್ಲಿ ಅರಿಕೆ ಮಾಡೋದಕ್ಕೆ ಮತ್ತು ವಿಧೇಯರಾಗುವುದಕ್ಕೆ ನೀವು ಸ್ಥಿರಗೊಳಿಸಿದ 100% ದೇವರು ನಿಮ್ಮನ್ನು ಶಾಂತಿ ನೆಲೆಗೊಳಿಸುತ್ತಾನೆ, ನಿಮ್ಮನ್ನು ಕಾಯುತ್ತಾನೆ ಮತ್ತು ನಿಮಗೆ ಆಶೀರ್ವಾದ ಕೊಡುತ್ತಾನೆ. ಯಾವ ಕೇಡು ವಿಘ್ನಗಳು ನಿಮಗೆ ಬರದಂತೆ ಕಾಪಾಡುವನಾಗಿದ್ದಾನೆ. ದೇವರು ನಮಗೆ ಸ್ತೋತ್ರವಾಗಲಿ. ಈ ಸಂದೇಶ ಉತ್ತೇಜನವಾಗಿದೆ. ಅನೇಕರಿಗೆ ಯೂಟ್ಯೂಬ್ ಶೇರ್ ಮಾಡಿ ಪ್ರಾರ್ಥನೆ ಮಾಡೋಣ. ಪರಲೋಕದ ತನ್ನ ದೇವರೇ, ಯೇಸು ಕ್ರಿಸ್ತ ನಾಮದಲ್ಲಿ ಸ್ತೋತ್ರ ಕೊಂಡಾಡ್ತಾನೆ. ಈ ಪ್ರತಿಯೊಬ್ಬರಿಗೆ ಆ ಸ್ಥಿರ ಚಿತ್ತವನ್ನು ಕೊಡು ದೇವ. ಅವರ ಮನಸ್ಸನ್ನು
ಪ್ರತಿದಿನ ನೀನು ಎಲ್ಲ ಶಾಂತಿ ಸಮಾಧಾನ ಕಾಪಾಡಬೇಕು ದೇವ. ಈ ಸಂದರ್ಭ ಪ್ರತಿಯೊಬ್ಬರ ಜೀವಿತದಲ್ಲಿರುವ ಎಲ್ಲ ಕಷ್ಟ ಸಮಸ್ಯೆ ರೋಗ ಪೀಡಿತರನ್ನು ಸಾಲದ ಯೇಸು ಕ್ರಿಸ್ತನ ಒಡೆತಕ್ಕೆ ನಾವು ಒಪ್ಪಿಸ್ಕೊಳ್ತೇನೆ. ಮತ್ತು ಪ್ರತಿಯೊಬ್ಬರು ಆ ಸಾಲದ ಬಂಧನದಿಂದ ರೋಗದ ಬಂಧನದಿಂದ ಚಿಂತೆಯಿಂದ ಬೇಸರದಿಂದ ಜಿಗುಪ್ಸೆಯಿಂದ ನಿನ್ನ ಬಿಡುಗಡೆ ಕಡೆ ಬೇಡ್ಕೊಳ್ತೇನೆ. ಮತ್ತು ಪ್ರತಿಯೊಬ್ಬರು ಆ ನಿನ್ನ ವಾಕ್ಯನ ಓದುವುದರಲ್ಲಿ ಪ್ರಾರ್ಥನೆ ಸ್ಥಿರಸ್ಥವನ್ನು ಕೊಟ್ಟು ಎಲ್ಲರಿಗೂ ನಿನ್ನ ಶಾಂತಿಯಲ್ಲಿ ಸಮಾಜದಲ್ಲಿ ಕಾಪಾಡಬೇಕೆಂದು ಬೇಡ್ಕೊಳ್ತೇನೆ. ಮತ್ತು ಸಂದರ್ಭ ಪ್ರತಿಯೊಬ್ಬರ ಮೇಲೆ ನಾನು ಆಶೀರ್ವಾದ ಒಳ್ಳೆ ಆರೋಗ್ಯ ದೀರ್ಘ ಆಯುಷ ಆರ್ಥಿಕ ಸಮೃದ್ಧಿ ನಾನು ಬೇಡುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್. ಜಯವೆನ್ನಿರಿ ಜಯ ವೀರ ದೇವನಿಗೆ ನಿತ್ಯ ಸ್ತುತಿ